ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತೆ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಬಂದು 30ನ ವಯಸ್ಸಿನಲ್ಲಿ ಆರ್ಥಿಕ ಪಯಣ. ನಿಮ್ಮ ಪಯಣ ಹೇಗಿರಬೇಕು? ಏನೆಲ್ಲ ನೀವು ನಿಮ್ಮ 30 ಏಜ್ ನಂತರ ಅಳವಡಿಸ್ಕೊಳ್ಬೇಕು? ಆ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ? ಆ ಒಂದು ವಿಚಾರವಾಗಿ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನೀವು ಅದನ್ನ ಪಾಲನೆ ಮಾಡಿದ್ದಾದಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೆ. ಮತ್ತೆ ನೀವು ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಹೊಂದ್ತೀರಾ. ಮತ್ತೆ ನಿಮ್ಮ ಒಂದು ಉಳಿತಾಯ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ನೀವು ಮಾಡ್ತಕ್ಕಂಥ ವಿಚಾರಗಳಲ್ಲಿ ಸ್ಟೆಬಿಲಿಟಿ ಇದ್ದಾಗ ಅಥವಾ ಕಂಟಿನ್ಯೂಟಿ ಇದ್ದಾಗ ನೀವು ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಲೈಫ್. ಆ ವಿಚಾರಗಳು ಯಾವ್ದು ಅಂತ ನೋಡೋಕ್ಕೂ ಮುಂಚೆ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 30ನ ವಯಸ್ಸಿನಲ್ಲಿ ಆರ್ಥಿಕ ಪಯಣ, ಫೈನಾನ್ಷಿಯಲ್ ಜರ್ನಿ ಬೈ ಡಿಕೇಡ್, ಏಜ್ ಆಫ್ 30. ಯಾವ್ದಂತ ನೋಡೋಣ. ನಿಮ್ಮ ಏಜ್ 30 ನಂತರ ಗ್ರೋತ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ಸ್ಟೇಜ್. ನೀವು ನಿಮ್ಮ ಒಂದು ಬೆಳವಣಿಗೆನೂ ಕೂಡ ಆರ್ಥಿಕ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ಆ ಒಂದು 30 ಏಜ್ ಏನಿರುತ್ತೆ, ನಿಮ್ಮ ಒಂದು ಬೇಸ್ಡ್ ಆನ್ ಯುವರ್ ಇನ್ಕಮ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಬರ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಮದುವೆ ಆಗೋ ಸ್ಟೇಜ್ ಬರುತ್ತೆ, ಅಥವಾ ನೀವು ಫ್ಯಾಮಿಲಿ ಅಂತ ಒಂದು ಹೊಸ ನಿಮ್ಮ ಜೊತೆಗೆ ನಿಮ್ಮ ಸಂಗಾತಿ ಬರ್ತಾರೆ, ಜೊತೆಗೆ ಅಡಿಷನ್ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನಿಮ್ಮ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಏನೆಲ್ಲ ಮಾಡಬೇಕು ಅಂತ ನೋಡೋದಾದ್ರೆ, ಇನ್ಕ್ರೀಸ್ ಸೇವಿಂಗ್ಸ್ ರೇಟ್ 20 to 30% ಆಫ್ ಇನ್ಕಮ್. ಇಂದಿನ ಸ್ಲೈಡ್ ಅಲ್ಲಿ ನಾನು ಕಳೆದ ಬಾರಿ ಅಂದ್ರೆ ಅಪ್ ಟು 20th ಏಜ್ ಅಥವಾ 20 ಏಜ್ ನಂತರ 20 to 30 ಏಜ್ ತನಕ ಏನೆಲ್ಲ ಮಾಡಬೇಕು ಅಂತ ನಾನು ಹೇಳಿದ್ದೆ. ಇವತ್ತು ಫ್ರಮ್ ಏಜ್ 30 to 40 ಒಳಗಡೆ ಏನೆಲ್ಲ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಉದಾಹರಣೆಗೆ 20 ರಿಂದ 30 ಏಜ್ ಅಲ್ಲಿ ನಿಮ್ಗೆ ಸ್ಯಾಲ್ರಿ ಒಂದು 30,000 ಸಿಗ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ, 30 ಅಥವಾ 40,000 ಸಿಗ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ಅದ್ರ ನಂತರ ಅಂದ್ರೆ 30 ಕ್ರಾಸ್ ಆದ್ರೆ ಅಂತ ಹೇಳಿದ್ರೆ ಯುವರ್ ಸ್ಯಾಲ್ರಿ ಅಂದ್ರೆ 30 ರಿಂದ 20% ಇನ್ಕ್ರಿಮೆಂಟ್ ಅಂದ್ರೆ 45 ಆಗಬಹುದು ಅಥವಾ 50 ಆಗಬಹುದು, ಬೇಸ್ಡ್ ಆನ್ ಯುವರ್ ಎಲಿಜಿಬಿಲಿಟಿ ಮತ್ತೆ ಎಕ್ಸ್ಪೀರಿಯನ್ಸ್. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಸ್ಯಾಲ್ರಿಯನ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕು, ಮೊದಲನೇ ಪಾಯಿಂಟ್. ಕಳೆದ ಅಪ್ ಟು 29th ವರೆಗೆ, ಅಪ್ ಟು 30th ವರೆಗೆ, 20 to 29th ಅಥವಾ 20 to 30 ಏಜ್ ಒಳಗೆ ನೀವು 50 ತಗೊಳ್ತಿದ್ರೆ ಅಂದ್ರೆ ನೆಕ್ಸ್ಟ್ ಫ್ರಮ್ 30 to 32, 33, 34, 30% ಆರ್ 40% ಆಫ್ ಸ್ಯಾಲ್ರಿ ಹೈಕ್ ಆಗಿರ್ಬೇಕು. ಅಂದ್ರೆ 50 ತಗೊಳ್ತಾ ಇದ್ರೆ 70, 80 ಆ ತರ ಒಂದು ರೇಂಜ್ ಅಲ್ಲಿ ನಿಮ್ಮ ಸ್ಯಾಲರೀಸ್ ಗ್ರೋತ್ ಆಗ್ತಾ ಇರಬೇಕು. ಬೈ ಅಡಿಕ್ವೇಟ್ ಹೆಲ್ತ್ ಇನ್ಶೂರೆನ್ಸ್ ವಿತ್ ಫ್ಯಾಮಿಲಿ ಕವರೇಜ್. ನಿಮ್ಮ ಇನ್ಕಮ್ ಜಾಸ್ತಿ ಆದಂಗೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಜೊತೆಗೆ ನಿಮ್ಮ ಫ್ಯಾಮಿಲಿ ಲೈಫ್ ರಿಸ್ಕ್ ನಿಮ್ಮ ಕೈಲಿ ಇರೋದ್ರಿಂದ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ತುಂಬಾನೇ ಅಗತ್ಯವಾಗಿರುತ್ತೆ. ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದು. ನೆಕ್ಸ್ಟ್ ಸ್ಯಾಲರಿ ಇನ್ಕ್ರೀಸ್ ಆಗಿರುತ್ತೆ, ಇನ್ಶೂರೆನ್ಸ್ ತಗೊಳ್ತೀರಾ. ಅದೇ ತರಹ ನೀವು SIP ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ನಿಮ್ಮ ಸ್ಯಾಲರಿ ಏನ್ ಗ್ರೋತ್ ಆಗುತ್ತೆ ಅದರಲ್ಲಿ 10% ಅಥವಾ 20% SIP ಅಲ್ಲಿ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅದಕ್ಕಿಂತ 20% ಆಫ್ ದ ಹೈಕ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್, ಅವಾಯ್ಡ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್ಸ್. ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದನ್ನ ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಆ ಒಂದು ಖರ್ಚಲ್ಲಿ ಉಳಿತಾಯ ಮಾಡಿ SIP ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಎಮರ್ಜೆನ್ಸಿ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಅಡಿಷನಲ್ ಯಾವುದೋ ಒಂದು ಗೋಲ್, ಚಿಕ್ಕ ಗೋಲ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನೀವು ಸಪರೇಟ್ ಖಾತೆಯಲ್ಲಿ ಹಣನ ಉಳಿತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್, ಪ್ಲಾನ್ ಫಾರ್ ಚಿಲ್ಡ್ರನ್ ಎಜುಕೇಶನ್ ಅರ್ಲಿ. ಅವಾಗಲೇ ಹೇಳ್ದಂಗೆ ನಿಮ್ಮ 29, 30th ಏಜ್ಗೆ ನೀವು ನಿಮ್ಗೆ ಅಡಿಷನಲ್ ಆಗಿ ನಿಮ್ಮ ವೈಫ್ ಬರ್ತಾರೆ,
ಜೊತೆಗೆ ಅದಾದ್ಮೇಲೆ ನಿಮ್ಮ ಚಿಲ್ಡ್ರನ್ಸ್ ಬರ್ತಾರೆ. ಸೊ ಆ ಒಂದು ಚಿಲ್ಡ್ರನ್ ಎಜುಕೇಶನ್ ಫಂಡ್ ಕೂಡ ನೀವು ಪ್ಲಾನ್ ಮಾಡಿ ತೆಗೆದಿಡುವಂಥದ್ದು. ಮತ್ತೆ ಕ್ಲಿಯರ್ ಐ ಇಂಟ್ರೆಸ್ಟ್ ಲೋನ್ ಕ್ವಿಕ್ಲಿ. ಒಂದ್ ವೇಳೆ ನೀವು ಲೋನ್ ಏನಾದ್ರು ತಗೊಂಡಿದ್ರೆ ಅಟ್ ದ ಏಜ್ ಆಫ್ 25 to 30 ಆ ರೇಂಜ್ ಅಲ್ಲಿ ಇರುವಾಗ ನೀವೇನಾದ್ರು ಹೋಮ್ ಲೋನ್ ತಗೊಂಡಿದ್ದು ಅಥವಾ ಬೇರೆ ಒಂದು ಕಾರ್ ಲೋನ್ ತಗೊಂಡಿದ್ದು ಅಥವಾ ಇನ್ಯಾವುದೋ ಪರ್ಸನಲ್ ಲೋನ್ ತಗೊಂಡಿರ್ತೀರ ಅಂತ ಅನ್ಕೊಳ್ಳಿ. ಸೊ ಆ ಒಂದು ಪರ್ಟಿಕ್ಯುಲರ್ ಲೋನ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದಿರುತ್ತೆ ಅದನ್ನ ಆದಷ್ಟು ಬೇಗ ಕ್ಲೋಸ್ ಮಾಡುವಂಥದ್ದು. ಹೈ ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದಿರುತ್ತೆ ಅದನ್ನ ಲೋನ್ ಅನ್ನ ಕ್ಲಿಯರ್ ಮಾಡುವಂಥದ್ದು. ಸೊ ಸ್ಟಾರ್ಟ್ ರಿಟೈರ್ಮೆಂಟ್ ಪ್ಲಾನಿಂಗ್ ಸೀರಿಯಸ್ಲಿ. ಸೊ ಈ ಒಂದು ಸ್ಟೇಜ್ ಅಲ್ಲಿ ನೀವು ರಿಟೈರ್ಮೆಂಟ್ ಪ್ಲಾನ್ ಮಾಡೋದು ತುಂಬಾನೇ ಮತ್ತೆ ಅಗತ್ಯ. ಯಾಕೆಂತ ಹೇಳಿದ್ರೆ ಆಫ್ಟರ್ ಏಜ್ ಆಫ್ 59 ಅಥವಾ 58 ಅಥವಾ 40, ಸೊ ನೀವು ಪ್ಲಾನ್ ಮಾಡ್ಕೊಳ್ಳಿ ನಿಮಗೆ ಯಾವಾಗ ರಿಟೈರ್ಮೆಂಟ್ ಆಗ್ಬೇಕು ಅಂತ. ನಾನು 40 ಏಜ್ಗೆ ರಿಟೈರ್ಮೆಂಟ್ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕಂಗೆ ನೀವು ರಿಟೈರ್ಮೆಂಟ್ ಪ್ಲಾನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅಥವಾ ಬೇಡ ನನಗೆ ಆಫ್ಟರ್ 55 ಅಥವಾ ಆಫ್ಟರ್ 60 ನನಗೆ ರಿಟೈರ್ಮೆಂಟ್ ಪ್ಲಾನ್ ಬೇಕು ಅಂತಂದ್ರೆ ಸ್ವಲ್ಪ ಹಣ ಕಡಿಮೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಬಟ್ ಲಾಂಗ್ ಡ್ಯೂರೇಷನ್ ಅಮೌಂಟ್ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯಾವಾಗ ರಿಟೈರ್ಮೆಂಟ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ಲಿ ನೀವು ಸೇವಿಂಗ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಕ್ರಿಯೇಟ್ ಪ್ರಾಪರ್ ನಾಮಿನೇಷನ್ ಅಂಡ್ ಡಾಕ್ಯುಮೆಂಟೇಶನ್. ನಿಮ್ದು ಯಾವ್ದೆಲ್ಲ ಅಕೌಂಟ್ಗಳಿದಾವೆ, ನೀವು ಯಾವ್ದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ, ಎಲ್ಲೆಲ್ಲಿ ಸ್ಟಾಕ್ ಬೈ ಮಾಡ್ತಾ ಇದ್ರ, ಮತ್ತೆ ಫಿಕ್ಸ್ ಡೆಪಾಸಿಟ್ ಎಲ್ಲಿ ಇಟ್ಟಿದ್ರ ಅಥವಾ ಅಸೆಟ್ ಬೈ ಮಾಡಿರ್ತೀರಾ. ಸೊ ಅದೆಲ್ಲದಕ್ಕೂ ಕೂಡ ನೀವು ಪ್ರಾಪರ್ ಆಗಿ ನಾಮಿನೇಷನ್ ಕೊಡುವಂಥದ್ದು. ಮತ್ತೆ ಆ ರಿಲೆವೆಂಟ್ ಡಾಕ್ಯುಮೆಂಟೇಶನ್ ನ ನೀವು ಒಂದು ಕಡೆ ಸೇಫ್ ಇರೋ ಜಾಗದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಗೆ ಎಲ್ಲಿ ಏನಿದೆ ಏನು ಅಂತ ಗೊತ್ತಿರೋ ಹಾಗೆ ನೀವು ಡಾಕ್ಯುಮೆಂಟೇಶನ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ ನೀವು ನಿಮ್ಮ ಅರ್ನಿಂಗ್ಸ್ ಅಥವಾ ಇನ್ಕಮ್ ತುಂಬಾ ಜಾಸ್ತಿ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಅಸೆಟ್ ಬೈ ಮಾಡಿರ್ಬೋದು ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ಜಾಸ್ತಿ ಹಣ ಇಟ್ಟಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, PPF ಅಕೌಂಟ್ ಇರ್ಬೋದು, ಸ್ಟಾಕ್ ಬೈ ಮಾಡಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ SIP ಏನ್ ಹೇಳಿದೆ ಅದು ಕೂಡ ನೀವು ಮಾಡಿರ್ಬೋದು. ಸೊ ಇದಕ್ಕೆಲ್ಲನೂ ಕೂಡ ನೀವು ಪ್ರಾಪರ್ ಆಗಿ ನಾಮಿನೇಷನ್ಸ್ ಕೊಡುವಂಥದ್ದು ಮತ್ತೆ ನಿಮ್ಮ ಅಸೆಟ್ಗೆ ತಕ್ಕಂತೆ ಯಾವ ಡಾಕ್ಯುಮೆಂಟೇಶನ್ ರೆಡಿ ಮಾಡಿ ಸೇಫ್ ಆಗಿ ಇಡುವಂಥದ್ದು. ಇದೆಲ್ಲನೂ ಕೂಡ ನೀವು ಬಿಟ್ವೀನ್ 30 to 40 ಏಜ್ ಅಲ್ಲಿ ಮಾಡ್ಬೇಕಾಗಿರೋಂಥದ್ದು. ಮತ್ತೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್, ಈಕ್ವಿಟಿ ಪ್ಲಸ್ ಡೆಟ್ ಪ್ಲಸ್ PF ಅಂಡ್ PPF. ಸೊ ಈ ಒಂದು ಪರ್ಟಿಕ್ಯುಲರ್ ಕಾಂಪೊನೆಂಟ್ ಅಲ್ಲಿ ನಿಮ್ಮ ಹತ್ರ ಒಂದು 5 ಲಕ್ಷ ಹಣ ಇದೆ ಅಂತ ಹೇಳಿದ್ರೆ 5 ಲಕ್ಷನ ಒಂದೇ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಡಿಫರೆಂಟ್ ಸ್ಟಾಕ್ಸ್ ಗಳಲ್ಲಿ ಡಿಫರೆಂಟ್ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ನೀವು ಹೂಡಿಕೆ ಮಾಡಿದಾದ್ರೆ ನಿಮಗೆ ಯಾವ್ದಾದ್ರು ಒಂದರಲ್ಲಿ ಲಾಸ್ ಆದ್ರೆ ಇನ್ನು ಉಳಿದಿದ್ದ 4ರಲ್ಲಿ ಪ್ರಾಫಿಟ್ ಬರುತ್ತೆ. ಒಂದೇ ಸಮಯದಲ್ಲಿ ಒಂದೇ ಬಲ್ಕ್ ಅಮೌಂಟ್ ನೀವು ಒಂದರಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಕೆಲವೊಮ್ಮೆ ಲಾಸ್ ಆದ್ರೆ ನಿಮಗೆ ಎಂಟೈರ್ ಅಮೌಂಟ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ನೀವು ಡಿಫರೆನ್ಸಿಯೇಷನ್ ಅಂದ್ರೆ ಡೈವರ್ಸಿಫೈ ಮಾಡ್ಬೇಕು, ನಿಮ್ಮ ಹಣನ ಮಲ್ಟಿಪಲ್ ಕಾಂಪೊನೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಆಗಿರ್ಬೇಕು. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂದರಲ್ಲಿ ಲಾಸ್ ಆದ್ರೂ ಇನ್ನೊಂದರಲ್ಲಿ ನಿಮಗೆ ಹೆಚ್ಚು ಹಣ ಸಿಗ್ತಾ ಹೋಗುತ್ತೆ. ಸೊ ಫೈನಲ್ ಆಗಿ ಈ ಒಂದು ಏಜ್ 30ನ ವಯಸ್ಸಿನಲ್ಲಿ ಆರ್ಥಿಕ ಪಯಣದಲ್ಲಿ ನಾನು ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯುವರ್ ಇನ್ಕಮ್ ಗ್ರೋಸ್ ಇನ್ 30th of age, but so do responsibilities, plan smartly. ನಿಮ್ಮ ಆದಾಯಕ್ಕೆ ತಕ್ಕಂಗೆ ನೀವು ನಿಮ್ಮ ಹಣನ ಸ್ಮಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗ್ ಮಾಡಬೇಕು, ಎಷ್ಟು ಹಣ ಹಾಕಿದ್ರೆ ಎಷ್ಟು ಹಣ ನನಗೆ ಪ್ರಾಫಿಟ್ ಬರುತ್ತೆ ಎಲ್ಲಾನು ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.